ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಆರಂಭದಲ್ಲಿ ತಾಂಡವ್ ತುಂಬಾ ಕೋಪದಿಂದ ಎದ್ದು ನಿಂತಿದ್ದಾನೆ. ಇಲ್ಲಿ ತಾಂಡವ್ ಕುಸುಮಳ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಯಾವ ಸೀಮೆ ತಾಯಿನಮ್ಮ ನೀನು? ಮಗ ಅಲ್ಲಿ ಚಾಲೆಂಜಲ್ಲಿ ಸೋತಿದ್ದಾನೆ, ಬೇಜಾರು ಮಾಡಿಕೊಂಡು ಸೈಡಲ್ಲಿ ನಿಂತಿದ್ದಾನೆ ಅಂತ ತಿಳ್ಕೊತಾ ಇಲ್ಲ. ನೀನಿಲ್ಲಿ ನನ್ನನ್ನು ಕರೆದ್ಬಿಟ್ಟು ನಾನು ಗೆದ್ದಿದ್ದೀನಿ ಅಂತ ತೋರಿಸ್ಕೋಬೇಕು. ಅದಕ್ಕೆ ಅಲ್ಲೆಲ್ಲೋ ಸೈಡಲ್ಲಿ ಇದನ್ನು ಕರೆದ್ಬಿಟ್ಟು ನನಗೆ ಅವಮಾನ ಮಾಡ್ತಾ ಇರೋದು. ಅದಕ್ಕೆ ನೋಡು, ಬರ್ತಿದ್ದಾಗಲೇ ನಿನ್ನ ಕಾಲಿಗೆ ಅಡ್ಡಡ್ಡ ಬಿದ್ದು ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳಿದೆ. ನೀನು ತಂದಿರೋ ಸೊಸೆನೇ ಸರ್ವಶ್ರೇಷ್ಠ ಸೊಸೆ ಅಂತ ಒಪ್ಕೊಂಡೆ, ಸರಿನಾ? ಆದರೆ ಒಂದು ಅಮ್ಮ, ನೀನು ತಂದಿರೋ ಈ ಸರ್ವಶ್ರೇಷ್ಠ ಸೊಸೆನ ನೀನೇ ಮಡುಕೋ. ಆದರೆ ನನ್ನ ಜೊತೆ ಮಾತ್ರ ಬೇಡ, ನನಗೆ ಅದು ಬೇಡವೇ ಬೇಡ. ನನಗೆ ಅಂಥ ಗ್ರೇಟ್ ವ್ಯಕ್ತಿ ಜೊತೆ ಬದುಕೋ ಯೋಗ್ಯತೆ ಎಲ್ಲಿದೆಯಮ್ಮ? ನಾನೊಬ್ಬ ಸೀದಾ ಸಾದಾ ಮನುಷ್ಯ ಅಷ್ಟೇ. ಮಾಮೂಲಿ ಯಾವುದೋ ಒಂದು ಸಣ್ಣ ಕಂಪ್ನಿಯಲ್ಲಿ ಸೀನಿಯರ್ ಆಫೀಸರ್ ಆಗಿದ್ದೀನಿ ಅಷ್ಟೇ. ನನಗೇನು ಯೋಗ್ಯತೆ ಇದೆ ಅಂತ ನಾನು ಇವಳ ಜೊತೆ ಸಂಸಾರ ಮಾಡಲಮ್ಮ? ಅದಕ್ಕೆ ನಿನ್ನ ಸರ್ವಶ್ರೇಷ್ಠ ಸೊಸೆನ ನಿನ್ನ ಜೊತೆನೇ ಮಾಡ್ಕೋ. ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ಬಿಡ್ತೀನಿ. ಬಟ್ ಚಾಲೆಂಜ್ ಪ್ರಕಾರ ನಿನ್ನ ಆಯ್ಕೆನೇ ಬೆಸ್ಟ್ ಅಂತ ಒಪ್ಕೊಂಡಿದ್ದೀನಿ. ಇದೇ ಖುಷಿಲಿ ಅತ್ತೆ ಸೊಸೆ ಇಬ್ಬರೂ ಒಂದು ಬಿಂದಿಗೆ ಹಾಲು ಕುಡಿದು ಖುಷಿಯಾಗಿರಿ. ಇಲ್ಲಿ ಕುಸುಮ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಹಾಗೆ ತನ್ವಿ ಕೂಡ ನೋಡ್ತಿರ್ತಾಳೆ. ತಾಂಡವಂತೂ ತುಂಬಾ ಕೋಪದಿಂದ ಈ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾನೆ. ಕುಸುಮ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಭಾಗ್ಯ ಒಂದು ತೀರ್ಮಾನ ಬಂದು, ಅತ್ತೆ ಅಲ್ಲಿ ನಿಂತ್ಕೊಳ್ಳಿ. ಈ ಮಾತಿಗೆ ಕುಸುಮ, ಯಾಕೆ ನಿಲ್ಲಬೇಕು ನಾನು? ಮಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ನಲ್ಲ, ಅದು ಸಾಕಲ್ಲ, ಇನ್ಯಾಕೆ ನಿಲ್ಲಬೇಕು ಅಂತ ಕೇಳ್ತಿದ್ದಾರೆ. ಈ ಮಾತಿಗೆ ಭಾಗ್ಯ ತುಂಬಾ ಕೋಪದಿಂದ, ತುಂಬ ಇದೆ ಅತ್ತೆ, ಇಷ್ಟೊತ್ತು ಇವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಲ್ಲ. ಆದರೆ ಎಲ್ಲೂ ಕೂಡ ಎರಡು ವಿಷಯ ಇರುತ್ತೆ, ಒಂದು ಹೇಳೋದು, ಮತ್ತೊಂದು ಕೇಳಿಸ್ಕೊಳ್ಳೋದು. ಇವರು ಹೇಳೋದನ್ನೆಲ್ಲ ಹೇಳಾಗಿದೆ, ಇನ್ನು ಕೇಳಿಸ್ಕೋಬೇಕಷ್ಟೆ. ಆದರೆ ಅದಕ್ಕೆ ನೀವು ಉತ್ತರ ಕೊಡದೆ ಹೋದರೆ ಹೇಗೆ? ನಿಜ ಹೇಳಬೇಕು ಅಂದರೆ ಉತ್ತರ ನೀವಲ್ಲ, ನಾನು ಕೊಡಬೇಕು. ಯಾಕಂದರೆ ಇವ್ರ ಪ್ರಕಾರ ನೀವು ಆರಿಸಿರೋ ಸರ್ವಶ್ರೇಷ್ಠ ಸೊಸೆ ನಾನಾಗಿರ್ಬೇಕಾದ್ರೆ ಉತ್ತರನ ನಾನೇ ಕೊಡಬೇಕು. ಇವ್ರ ಮಾತಿಗೆಲ್ಲ ಉತ್ತರ ನಾನೇ ಕೊಡಬೇಕಲ್ವಾ? ಉತ್ತರ ನಾನೇ ಕೊಡ್ತೀನಿ. ಹಾಗಂತ ಹೇಳಿ ತಾಂಡವನ ಮುಂದೆ ಬಂದು ನಿಲ್ತಾಳೆ ಭಾಗ್ಯ. ಇವರ ಕ್ಷಮೆಗೆ, ಇವರ ಅಹಂಕಾರಕ್ಕೆ ಎಲ್ಲ ಉತ್ತರನೂ ನಾನೇ ಕೊಡ್ತೀನಿ. ಉತ್ತರ ಕೇಳಿಸ್ಕೊಳ್ಳೋಕ್ಕೆ ತಯಾರಿದ್ದೀರಾ? ಹೀಗೆ ತಾಂಡವ್ ಕೂಡ ಕೋಪದಿಂದ ನೋಡ್ತಿದ್ದಾನೆ. ಇತ್ತ ಭಾಗ್ಯ ಕೂಡ ತಾಂಡವ್ ವಿರುದ್ಧ ಸಿಡ್ದೆದ್ದಿದ್ದಾಳೆ. ಇತ್ತ ಕುಸುಮ ಕೂಡ ನೋಡ್ತಾ ಇರ್ತಾರೆ. ಆಗ ಭಾಗ್ಯ, ನಾವು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ ಹೇಳಲ್ಲ, ಹತ್ತೇನೂ ಕೂಡ ಹೇಳಿರಲಿಲ್ಲ. ಚಾಲೆಂಜಲ್ಲಿ ಗೆಲ್ತೀನಿ ಸೋಲ್ತೀನಿ ಅಂತ ಒಪ್ಕೊಂಡಿದ್ದು ನೀವು. ಅದು ಒಂದು ಗೇಮು, ನಾನು ಹಾಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ನೀವು. ಹಾಗೆ ಕಾಲಿಗೆ ಬಂದು ಬಿದ್ದಿದ್ದು ಕೂಡ ನೀವೇ. ಅದನ್ನು ನಮ್ಮ ಅತ್ತೆ ಕೂಡ ಕೇಳಿರಲಿಲ್ಲ. ನೀವು ಮಾಡಿರೋ ತಪ್ಪಿಗೆ ಅತ್ತೆನೇ ಯಾಕೆ ಬಂದು ಕೇಳ್ತಾ ಇದ್ದೀರಾ? ಇಷ್ಟು ದಿನ ನೀವೇನೇ ಮಾಡಿದ್ರು ನನ್ನ ಮಗ ಏನೇ ತಪ್ಪು ಮಾಡಿದ್ರು ವಾಪಸ್ ಬಂದೇ ಬರ್ತಾನೆ ಅಂತ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಇನ್ನು ಮುಂದೆ ನಮ್ಮ ಅತ್ತೆ ಆ ನಂಬಿಕೆನ ನಿಮ್ಮ ಮೇಲೆ ಇಟ್ಕೊಳ್ಳೋದಿಲ್ಲ. ಆ ಎಲ್ಲ ನಂಬಿಕೆಗಳನ್ನ ನೀವು ಮುರಿದಿದ್ದೀರಾ. ಇನ್ನು ಮುಂದೆ ನಿಮ್ಮ ಜಾಗದಲ್ಲಿ ನಾನು ನಮ್ಮ ಅತ್ತೆ ಜೊತೆ ಇರ್ತೀನಿ. ಅಂದರೆ ಮಗನಾಗಿ ನಾನಿದ್ದು ಅವರೆಲ್ಲ ಕಷ್ಟ ಸುಖಗಳನ್ನ ನಾನೇ ನೋಡ್ಕೊತೀನಿ. ಹೀಗೆ ತಾಂಡವ್ ವಿರುದ್ಧ ಭಾಗ್ಯ ಸಿಡ್ದೆದ್ದಿದ್ದಾಳೆ. ಇದಾಗಿತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಭಾಗ್ಯಲಕ್ಷ್ಮಿಯ ಹೆಚ್ಚಿನ ಎಪಿಸೋಡ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.